ಕೈಗಡಿಗೆಯ ಒಡೆಯರ ನೊಡಗೊಂಡು ಬಂದು ಕೈಗಡಿಗೆಯ ನೀರ ಕೈಯಲ್ಲಿ ಕೊಟ್ಟು ಒಡೆಯರೇ ಕಾಲ ತೊಳಕೋ, ನೀರ ಕೈಯಲ್ಲಿ ಕೊಟ್ಟು ಒಡೆಯರೇ ಕಾಲ ತೊಳಕೋ ಎಂಬುವನ ಮನೆಗೆ ಅಡಿಯಿಡಲಾಗದಯ್ಯ. ಮೃಡ ಶರಣರು ಕಾಲ ತೊಳಕೋ ಎಂಬುವನ ಮನೆಗೆ ಅಡಿಯಿಡಲಾಗದಯ್ಯ. ಮೃಡ ಶರಣರು ಒಡಲಿಚ್ಛೆಗೆ ಬಡಮನವ ಮಾಡಿ ಹೊಕ್ಕುಂಬವರ ಎನ್ನೆಡೆಗೆ ತೋರದಿರ. ಒಡಲಿಚ್ಛೆಗೆ ಬಡಮನವ ಮಾಡಿ ಹೊಕ್ಕುಂಬವರ ಎನ್ನೆಡೆಗೆ ತೋರದಿರ. ರಾಮನಾಥ ಎನ್ನೆಡೆಗೆ ತೋರದಿರ. ರಾಮನಾಥ ಎನ್ನೆಡೆಗೆ ತೋರದಿರ. ದಾಸಿಮಯ್ಯನವರು ಪ್ರಸ್ತುತ ವಚನದಲ್ಲಿ ಶಿವಭಕ್ತರ ಇರುವಿಕೆಯನ್ನು ಬಹು ಸುಂದರವಾಗಿ ವಿವರಿಸಿದ್ದಾರೆ. ಶಿವಭಕ್ತನು ಸದಾಚಾರಿ ಹಾಗೂ ವಿನಯವಂತನಾಗಿರಬೇಕು. ಅಂತಹ ಶಿವಭಕ್ತನಿಗೆ ಎಲ್ಲಿ ಆದರ ಆತಿಥ್ಯ ಸತ್ಕಾರ ಸಿಗುವುದಿಲ್ಲವೋ ಅಲ್ಲಿಗೆ ಹೋಗಿ ಕೂಳಿಗೆ ಆಸೆ ಮಾಡಿ ಅವಮಾನಿತನಾಗಿ ಊಟ ಮಾಡಬಾರದು. ಅಲ್ಲದೆ ಅಂಥವರ ಮನೆಗೆ ಹೋಗಿ ಊಟ ಮಾಡುವವರ ಮುಖವನ್ನೂ ನೋಡಬಾರದು. ಇವರಿಬ್ಬರು ದೇವನಾದ ರಾಮನಾಥನಿಗೆ ಸಲ್ಲುವುದಿಲ್ಲ ಎಂದಿದ್ದಾರೆ ದೇವರ ದಾಸಿಮಯ್ಯನವರು. ಎಂದೆಂಗೆಂತು ನಾಳಿಂಗೆಂತೆಂದು ಚಿಂತಿಸಲೇಕೆ, ಎಂದೆಂಗೆಂತು ನಾಳಿಂಗೆಂತೆಂದು ಚಿಂತಿಸಲೇಕೆ. ತಂದಿಕ್ಕುವ ಶಿವಂಗೆ ಬಡತನವೇ, ತಂದಿಕ್ಕುವ ಶಿವಂಗೆ ಬಡತನವೇ. ಇಂದೆಂಗೆಂತು ನಾಳಿಂಗೆಂತೆಂದು ಚಿಂತಿಸಲೇಕೆ. ತಂದಿಕ್ಕುವ ಶಿವಂಗೆ ಬಡತನವೇ. ರಾಮನಾಥ ತಂದಿಕ್ಕುವ ಶಿವಂಗೆ, ತಂದಿಕ್ಕುವ ಶಿವಂಗೆ ಬಡತನವೇ. ರಾಮನಾಥ ರಾಮನಾಥ ರಾಮನಾಥ. ಚಿಂತೆಯೇ ಮುಪ್ಪು, ಸಂತೋಷವೇ ಯೌವನ, ಚಿಂತೆಯೇ ಬಂಧನ, ಚಿಂತನವೇ ಮೋಕ್ಷ ಎನ್ನುವುದನ್ನು ಅರಿತ ದಾಸಿಮಯ್ಯನವರು ಈ ಜಗತ್ತಿನಲ್ಲಿ 84 ಲಕ್ಷ ಜೀವರಾಶಿಗಳು ಈಶ್ವರನಿಂದ ಸೃಷ್ಟಿಗೊಂಡು ಪ್ರಳಯ ಕಾಲದಲ್ಲಿ ಅವನಲ್ಲಿಯೇ ಲಯಗೊಳ್ಳುತ್ತದೆ. ಆದುದರಿಂದ ಜೀವಿಗಳನ್ನು ರಕ್ಷಿಸುವ ಮತ್ತು ಕೊಲ್ಲುವ ಶಕ್ತಿ ಅವನಿಗೆ ಮಾತ್ರ ಇದೆ. ಅದಕ್ಕೇಕೆ ಚಿಂತಿಸುವೆ? ಈಶ್ವರ ಕುರಿತು ಚಿಂತನೆ ಮಾಡಿದರೆ ಸಾಕು ಎನ್ನುವವರು ಆಸೆ ಆಮಿಷಗಳಿಂದ ದೂರವಿರಬೇಕೆಂಬುವುದೇ ಈ ವಚನದ ಭಾವವಾಗಿದೆ.
ದೇವನೇ ನೀನಿಸುವ ಕಾರಣ ಮಾನಿಸನೀವನು ನೀನಿಸುವ ಕಾರಣ ಮಾನಿಸನೀವನು ಆ ಮಾನಿಸನ ಹೃದಯದೊಳು ಹೊಕ್ಕು ಆ ಮಾನಿಸನ ಹೃದಯದೊಳು ಹೊಕ್ಕು ನೀನಿಸುವ ಕಾರಣದಿಂದ ನಿನಗೆ ಶರಣೆಂಬೆನಯ್ಯ ರಾಮನಾಥ ನೀನಿಸುವ ಕಾರಣದಿಂದ ನಿನಗೆ ಶರಣೆಂಬೆನಯ್ಯ ರಾಮನಾಥ ರಾಮನಾಥ ಹೇ ಈಶ್ವರ, ನೀನು ಸರ್ವಶಕ್ತನು. ನೀನು ಕೊಡದಿದ್ದರೆ ಮನುಷ್ಯ ಕೊಡಬಲ್ಲನೆ. ನೀನು ಕೊಡುತ್ತಿರುವುದರಿಂದಲೇ ಮನುಷ್ಯ ಕೊಡುತ್ತಿದ್ದಾನೆ. ನೀನು ಮನುಷ್ಯನ ಹೃದಯದಲ್ಲಿದ್ದು ನೀನು ಕೊಡುವುದರಿಂದ ನಿನಗೆ ನಾನು ಶರಣಾದೇನಯ್ಯ ರಾಮನಾಥ ಎಂದಿದ್ದಾರೆ ದೇವರ ದಾಸಿಮಯ್ಯನವರು. ಈಶ ನಿಮ್ಮ ಪೂಜಿಸಿದ ಬಳಿಕ ಅನ್ಯ ದೈವಂಗಳಿಗೆ ಹೇಸಲೇಬೇಕು. ಈಶ ನಿಮ್ಮ ಪೂಜಿಸಿದ ಬಳಿಕ ಅನ್ಯ ದೈವಂಗಳಿಗೆ ಹೇಸಲೇಬೇಕು. ಹೇ ಸದಾ ಅನ್ಯ ದೈವಕ್ಕೆ ಆಸೆ ಮಾಡಿದಡೆ. ಹೇ ಸದಾ ಅನ್ಯ ದೈವಕ್ಕೆ ಆಸೆ ಮಾಡಿದಡೆ. ಅವನಮ್ಮ ಈಶ್ವರಂಗೆ ಹೊರಗು ಅವನಮ್ಮ ಈಶ್ವರಂಗೆ ಹೊರಗು. ದೋಷರಹಿತ ಭಕ್ತರು ಅವಂಗೆ ಕುಲವೆಂದು ಕೂಸು ಕೊಟ್ಟು ಕೂಡುಂಡಡೆ. ದೋಷರಹಿತ ಭಕ್ತರು ಅವಂಗೆ ಕುಲವೆಂದು ಕೂಸು ಕೊಟ್ಟು ಕೂಡುಂಡಡೆ. ಮೀಸಲ ಬೋನವನಾಯಿ ಮುಟ್ಟಿದಂತೆ ಕಾಳ ರಾಮನಾಥ. ಮೀಸಲ ಬೋನವನಾಯಿ ಮುಟ್ಟಿದಂತೆ ಕಾಣ ರಾಮನಾಥ ರಾಮನಾಥ ರಾಮನಾಥ. ಪ್ರಸ್ತುತ ವಚನದಲ್ಲಿ ಸಾಮಾಜಿಕವಾಗಿ ಉತ್ತಮ ಜೀವನ ನಡೆಸಲು ಬೇಕಾಗಿರುವ 2 ಆಚಾರಪರವಾದ ವಿಚಾರಗಳು ಕಾಣಬಹುದು. ಒಂದನೆಯದು ಏಕದೇವೋಪಾಸನೆ, ಇನ್ನೊಂದು ದೈವ ಭಕ್ತರಾಗಿರಬೇಕು ಎಂಬುದಾಗಿದೆ. ಸಮಾಜದ ವಿಭಾಗವಾಗಿರುವ ಮದುವೆ ಸಂಬಂಧಗಳಲ್ಲಿ ಹೆಣ್ಣು ಗಂಡು ಕೊಟ್ಟುಕೊಳ್ಳುವಾಗ ಅವರ ವಿಚಾರ, ಆಚಾರ, ಸಂಸ್ಕೃತಿಗಳನ್ನು ವಿಚಾರಿಸಿ ಮದುವೆ ಕಾರ್ಯವನ್ನು ನೆರವೇರಿಸುತ್ತೇವೆ. ಹಾಗೆಯೇ ದೈವ ಭಕ್ತರಾದವರು ದೈವ ಭಕ್ತರ ಜೊತೆಗೆ ಸಂಬಂಧ ಇಟ್ಟುಕೊಂಡು ಕೊಡುವ ಕೊಳ್ಳುವ ಜೊತೆಗೆ ಊಟ ಮಾಡಿದರೆ ಉತ್ತಮ. ಇದಕ್ಕೆ ಹೊರಗಾದರೆ ಅವರ ಸಂಬಂಧ ದೇವನಿಗಾಗಿ ಇಟ್ಟ ಮೀಸಲ ನೈವೇದ್ಯ ನಾಯಿ ತಿಂದಂತೆ ಎಂದಿದ್ದಾರೆ ದಾಸಿಮಯ್ಯನವರು. ಎತ್ತು ನಿಮ್ಮ ತಾನ
ಬಿತ್ತು ನಿಮ್ಮ ದಾನ, ಸುತ್ತಿ ಹರಿವ ಸಾಗರವೆಲ್ಲ ನಿಮ್ಮ ದಾನ. ನಿಮ್ಮ ದಾನವನುಂಡು ಅನ್ಯರ ಹೊಗಳುವ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ. ಕುನ್ನಿಗಳನ್ನೇನೆಂಬೆ ರಾಮನಾಥ, ಕುನ್ನಿಗಳನ್ನೇನೆಂಬೆ ರಾಮನಾಥ. ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತಿ ಹರಿವ ಸಾಗರವೆಲ್ಲ ನಿಮ್ಮ ದಾನ. ದೇವರ ದಾಸಿಮಯ್ಯನವರು ತಮ್ಮ ವಚನದಲ್ಲೇ ಈಶ್ವರನು ಜೀವಿಗಳಿಗಾಗಿ ಅಥವಾ ಮಾನವನಿಗಾಗಿ ಎತ್ತು, ಬಿತ್ತು, ನೀರನ್ನು ಅನುಗ್ರಹಿಸಿದ್ದಾನೆ. ಇವಿಲ್ಲದೆ ಮಾನವನು ಬದುಕುವುದು ಅಸಾಧ್ಯ. ಈಶ್ವರನ ಕಾರುಣ್ಯ ಎಂತಹದ್ದು! ಅಂತಹ ಮಹಾನುಭಾವನಿಗೆ ಕೃತಜ್ಞತಾ ಭಾವದಿಂದ ಪೂಜಿಸದೆ, ಪ್ರಾರ್ಥಿಸದೆ, ಭಜಿಸದೆ ಇದ್ದರೆ ಮಾನವ ಜೀವಿ ಉಪಕಾರಗೀಡಿಯಾಗುತ್ತಾನೆ ಎನ್ನುವ ಬದಲಿಗೆ ಏನೊಂದೂ ಅರಿಯದ ಕುನ್ನಿ ಎಂದು ಕರೆದಿದ್ದಾರೆ ದೇವರ ದಾಸಿಮಯ್ಯನವರು ಈ ವಚನದಲ್ಲಿ.